ಚಿತ್ರದುರ್ಗದ ಮಹಾಗಣಪತಿ ವಿಸರ್ಜನೆ ಅದ್ದೂರಿಯಾಗಿ ನಡೆಯಲಿದೆ. ಈ ಹಿನ್ನೆಲೆ ವಿಶ್ವ ಹಿಂದೂ ಪರಿಷತ್ತು ದಕ್ಷಿಣ ಪ್ರಾಂತ್ಯದ ಸಹ ಕಾರ್ಯದರ್ಶಿ ಶರಣ್ ಪಂಪ್ವೇಲ್ರನ್ನ ಚಿತ್ರದುರ್ಗಕ್ಕೆ ಬರದಂತೆ ಪ್ರವೇಶ ನಿಷೇಧವನ್ನು ಹೇರಲಾಗಿದೆ. 28ರಂದು ಹಿಂದೂ ಮಹಾಗಣಪತಿ ಬೃಹತ್ ಮೆರವಣಿಗೆ ನಡೆಯುವ ಹಿನ್ನೆಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಶರಣ್ ಪಂಪ್ವೇಲ್ಗೆ ಜಿಲ್ಲೆಗೆ ಪ್ರವೇಶ ನಿರ್ಬಂಧವನ್ನು ಹೇರಲಾಗಿದೆ. ಎರಡನೇ ಬಾರಿಗೆ ತುಂಗಭದ್ರಾ ಜಲಾಶಯ ಭರ್ತಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಇಂದು ಟಿಬಿ ಡ್ಯಾಂಗೆ ಸಿಎಂ ಸಿದ್ದರಾಮಯ್ಯ ಬಾಗಿನವನ್ನು ಅರ್ಪಿಸಲಿದ್ದಾರೆ. ಬೆಳಗ್ಗೆ 10:50ಕ್ಕೆ ಬಸಾಪುರದ ಖಾಸಗಿ ವಿಮಾನ ನಿಲ್ದಾಣಕ್ಕೆ ಸಿಎಂ ಆಗಮಿಸಲಿದ್ದಾರೆ. ಬಳಿಕ ಟಿಬಿ ಡ್ಯಾಂಗೆ ಸಿಎಂ ಸಿದ್ದರಾಮಯ್ಯ ತೆರಳಿ ಬಾಗಿನವನ್ನು ಅರ್ಪಿಸಲಿದ್ದಾರೆ. ಸಲೂನ್ಗೆ ಬಂದಿದ್ದ ಅಪ್ರಾಪ್ತೆ ಬಾಲಕಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪದ ಮೇಲೆ ಓರ್ವನ ಬಂಧನವಾಗಿದೆ. ಚಿಕ್ಕಮಗಳೂರು ಜಿಲ್ಲೆ ಕಡೂರಿನಲ್ಲಿ ಘಟನೆ ನಡೆದಿದೆ. ರಾಜು ಎಂಬಾತ ಬಂಧಿತ ಆರೋಪಿ. ಅಪ್ರಾಪ್ತ ಬಾಲಕಿಗೆ ಕಿರುಕುಳ ಆರೋಪಕ್ಕೆ ಸಂಬಂಧಿಸಿ ಸರ್ಕಾರಿ ಆಸ್ಪತ್ರೆಯ ಮುಂಭಾಗದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನೂರಾರು ಜನ ಜಮಾವಣೆಯಾಗಿದ್ದು ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ನಿಮ್ಮ ಸರ್ಕಾರದ ಗ್ಯಾರಂಟಿ ಅತ್ಲಾಗಿರಲಿ, ನಮ್ಮ ಗ್ರಾಮದ ಕೆರೆಗಳಿಗೆ ನೀರು ಹರಿಸಿ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ವಿರುದ್ಧ ಅನ್ನದಾತರು ಬೃಹತ್ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಪಟ್ಟಣದಲ್ಲಿ ಸಮರ್ಪಕವಾಗಿ ಮಳೆಯಾಗಿಲ್ಲ. ಜಿಲ್ಲೆಯ ಮಹತ್ವಾಕಾಂಕ್ಷೆಯ ನೀರಾವರಿ ಯೋಜನೆಯ ಅಪ್ಪರ್ ಭದ್ರಾ ಕಾಮಗಾರಿ ನಿರೀಕ್ಷಿತ ವೇಗದಲ್ಲಿ ನಡೀತಾ ಇಲ್ಲ. ಹಾಗಾಗಿ ತಾಲೂಕಿನ ಬಹುತೇಕ ಕೆರೆಗಳಿಗೆ ನೀರು ಹರಿಸುವ ಯೋಜನೆ ಮಾಡಬೇಕು ಅಂತ ಕಿಡಿಕಾರಿದ್ದಾರೆ. ನಡು ರಸ್ತೆಯಲ್ಲಿ ಜನರ ಜೊತೆಗೆ ಕೆಪಿ ಅಗ್ರಹಾರ ಪೊಲೀಸ್ ಸಿಬ್ಬಂದಿಯಿಂದ ಕಿರಿಕ್ ಮಾಡಲಾಗಿದೆ. ಕ್ರೈಮ್ ಕಾನ್ಸ್ಟೇಬಲ್ ಖಾನ್ ವ್ಯಕ್ತಿಯೊಬ್ಬನಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾ ಇರುವಂತಹ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಇನ್ನು ಘಟನೆ ಬಗ್ಗೆ ಪೊಲೀಸರ ಅಧಿಕೃತ ವೆಬ್ಗೆ ಟ್ಯಾಗ್ ಮಾಡಿ ದೂರನ್ನ ನೀಡಲಾಗಿದೆ. ಭಾರೀ ಮಳೆಗೆ ಮನೆಯ ಮೇಲೆ ಮರ ಬಿದ್ದಿದೆ. ಈ ಘಟನೆ ಬೀದರ್ನ ಭಾಲ್ಕಿಯ ನೇಳಗಿ ಗ್ರಾಮದಲ್ಲಿ ನಡೆದಿದೆ. ಗಾಳಿ ಮಳೆಗೆ ಮನೆಯ ಮೇಲೆ ಬೃಹತ್ ಮರ ಬಿದ್ದಿದ್ದು ಭಾರೀ ದುರಂತ ತಪ್ಪಿದೆ. ಮರ ಬೀಳುವ ಶಬ್ದ ಕೇಳಿ ಮನೆಯವರು ಹೊರಗಡೆ ಬಂದು ಜೀವವನ್ನು ಉಳಿಸಿಕೊಂಡಿದ್ದಾರೆ. ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಧಾರಾಕಾರ ಮಳೆಯಾಗಿದೆ. ನಿರಂತರ ಸುರಿತಾ ಇದ್ದ ಮಳೆಯಿಂದ ಬೆಟಗೇರಿಯ ಟರ್ನಲ್ ಪೇಟೆಯಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ರಸ್ತೆಗಳೆಲ್ಲ ಜಲಾವೃತವಾಗಿದ್ದು ಜನರು ಪರದಾಡುವಂತಾಗಿದೆ. ಟರ್ನಲ್ ಪೇಟೆಯ ಕೆಲವು ಕುಟುಂಬಸ್ಥರ ಜೀವನ ಅಸ್ತವ್ಯಸ್ತವಾಗಿದೆ. ಪ್ರತಿ ಬಾರಿ ಮಳೆ ಬಂದಾಗ ಮನೆಗಳಿಗೆ ನೀರು ನುಗ್ತಾ ಇದೆ ಅಂತ ಸ್ಥಳೀಯರು ನಗರಸಭೆ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಶ್ರದ್ಧಾ ಮಾದರಿ ಹತ್ಯೆ ಬೆಂಗಳೂರು ನಿವಾಸಿಗಳನ್ನ ಬೆಚ್ಚಿ ಬೀಳಿಸಿದೆ. ಮಹಾಲಕ್ಷ್ಮಿ ಕೊಲೆ ಕೇಸ್ ತನಿಖೆಗೆ 6 ತಂಡಗಳನ್ನು ರಚಿಸಲಾಗಿದೆ. ಕೇಂದ್ರ ವಿಭಾಗದ ಡಿಸಿಪಿ ಶೇಖರ್ ನೇತೃತ್ವದ ತಂಡದಲ್ಲಿ ತನಿಖೆ ಪ್ರಾರಂಭವಾಗಿದೆ. ಈಗಾಗಲೇ 100ಕ್ಕೂ ಹೆಚ್ಚು ಸಿಸಿಟಿವಿಗಳ ಪರಿಶೀಲನೆ ಮಾಡಲಾಗಿದೆ. ಮೃತ ಮಹಾಲಕ್ಷ್ಮಿ ಮೊಬೈಲ್ ಸಿಡಿಆರ್ ಅನ್ನ ಪೊಲೀಸರು ತೆಗೆದಿದ್ದಾರೆ. ಜೊತೆಗೆ ಮಹಾಲಕ್ಷ್ಮಿ ಜೊತೆ ಸಂಪರ್ಕದಲ್ಲಿದ್ದವರ ವಿಚಾರಣೆ ಮಾಡಲಾಗ್ತಾ ಇದೆ. ಸೆಪ್ಟೆಂಬರ್ 2ರಂದು ಮಹಾಲಕ್ಷ್ಮಿ ಫೋನ್ ಸ್ವಿಚ್ ಆಫ್ ಆಗಿದೆ. ಮಹಾಲಕ್ಷ್ಮಿ ಮರಣೋತ್ತರ ಪರೀಕ್ಷೆ ಇಂದು ನಡೆಯಲಿದೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಂ ನಡೆಯಲಿದೆ. ಮಹಾಲಕ್ಷ್ಮಿ ದೇಹ ಪೋಸ್ಟ್ ಮಾರ್ಟಂಗೆ ಸವಾಲಾಗಿ ಪರಿಣಮಿಸಿದೆ. ದೇಹ ತುಂಡರಿಸಿರೋದ್ರಿಂದ ಪೋಸ್ಟ್ ಮಾರ್ಟಂ ಕಷ್ಟವಾಗಿದೆ. ಮೊದಲು ಪ್ರತಿ ಪೀಸ್ಗೂ ನಂಬರಿಂಗ್ ಮಾಡಲಾಗುತ್ತೆ. ರೇಡಿಯೋಲಾಜಿಕಲ್ ಎಕ್ಸಾಮಿನೇಷನ್, ತುಂಡುಗಳ ಟಾಕ್ಸಿಕಲ್ ಎಕ್ಸಾಮಿನೇಷನ್, ಪ್ಯಾಥೋಲಾಜಿಕಲ್ ಎಕ್ಸಾಮಿನೇಷನ್ ಮಾಡಲಾಗುತ್ತೆ. ನಂತರ ಡಿಎನ್ಎ ಪರೀಕ್ಷೆ ಮಾಡಿ ವರದಿಯನ್ನು ಸಿದ್ಧಪಡಿಸಲಾಗುತ್ತೆ. ಮಹಾಲಕ್ಷ್ಮಿ ಕೊಲೆ ಪ್ರಕರಣ ಸಂಬಂಧ ಘಟನಾ ಸ್ಥಳಕ್ಕೆ ನಗರ ಪೊಲೀಸ್ ಎಫ್ಎಸ್ಎಲ್ ಭೇಟಿಯನ್ನ ನೀಡಿದ್ದಾರೆ. ಮೃತದೇಹ ಸಿಕ್ಕ ಮನೆ ಬಳಿ ಪರಿಶೀಲನೆಯನ್ನ ನಡೆಸಿ ಸಾಕ್ಷ್ಯಗಳನ್ನ ಕಲೆ ಹಾಕಿದ್ದಾರೆ. ಈಗಾಗಲೇ ಪೊಲೀಸ್ ಆಯುಕ್ತರು ಘಟನೆ ಸಂಬಂಧ 6 ತಂಡಗಳನ್ನು ರಚನೆ ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ ಈದ್ ಮಿಲಾದ್ ಮೆರವಣಿಗೆಗೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ನಾಳೆ ಮಧ್ಯಾಹ್ನ 2:30ಕ್ಕೆ ಮೆರವಣಿಗೆ ಪ್ರಾರಂಭವಾಗಲಿದೆ. ನಗರದ ಜಾಮಿಯಾ ಮಸೀದಿಯಿಂದ ಶುರುವಾಗಲಿರುವಂತಹ ಈ ಒಂದು ಮೆರವಣಿಗೆ ಗಾಂಧಿ ಬಜಾರ್ನಲ್ಲಿರುವಂತಹ ಸುನ್ನಿ ಜಾಮಿಯಾ ಮಸೀದಿಯ ಬಳಿ ಕೊನೆಗೊಳ್ಳಲಿದೆ. ಸುನ್ನಿ ಜುಮೈತುಲ್ ಉಲೇಮಾ ಕಮಿಟಿಯ ನೇತೃತ್ವದಲ್ಲಿ ಮೆರವಣಿಗೆ ನಡೆಯಲಿದೆ.
ಬಿಜೆಪಿ ರಾಜ್ಯ ನಾಯಕರ ಕಿತ್ತಾಟಕ್ಕೆ ಬಿಜೆಪಿ ಸದಸ್ಯತ್ವ ಅಭಿಯಾನ ತಂಡ ಹೊಡೆದಿದೆ. ಇದರಿಂದಾಗಿ ರಾಜ್ಯದಲ್ಲಿ ಹೊಸದಾಗಿ ಸದಸ್ಯತ್ವ ಮಾಡುವ ಗುರಿ ಹೊಂದಿರುವಂತಹ ಬಿಜೆಪಿಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಭಾರಿ ಪೆಟ್ಟು ಬಿದ್ದಿದೆ. ರಾಜ್ಯದಲ್ಲಿ ನಾಯಕರ ಕಿತ್ತಾಟದಿಂದ ಕಾರ್ಯಕರ್ತರು ಸದಸ್ಯತ್ವ ಅಭಿಯಾನದ ಉತ್ಸವ ಕಳೆದುಕೊಂಡಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ 4,20,000 ಸದಸ್ಯತ್ವದ ಗುರಿಯನ್ನ ಕೇಸರಿ ಪಡೆ ಹೊಂದಿದೆ. ಇದೇ 25 ಅಭಿಯಾನದ ಕೊನೆಯ ದಿನವಾಗಿದ್ದು ಈವರೆಗೆ ಕೇವಲ 79,000 ಜನರು ಮಾತ್ರ ಸದಸ್ಯತ್ವ ಪಡೆದುಕೊಂಡಿದ್ದಾರೆ. ತಿರುಪತಿ ಲಡ್ಡು ವಿಚಾರಕ್ಕೆ ಸಂಬಂಧಿಸಿ ಯಾದಗಿರಿಯಲ್ಲಿ ಪ್ರತಾಪ್ ಸಿಂಹ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹಿಂದೂಗಳ ಧಾರ್ಮಿಕ ಭಾವನೆ ಹೊಡೆಯುವ ಕೆಲಸ ಜಗನ್ ಮೋಹನ್ ರೆಡ್ಡಿ ಮಾಡಿದ್ದಾರೆ. ಜಗನ್ ಮೋಹನ್ ರೆಡ್ಡಿ ಹೆಸರು ಮುಂದೆ ಮಾತ್ರ ರೆಡ್ಡಿ ಇದೆ, ಆದ್ರೆ ಅವರಪ್ಪ ಕ್ರಿಶ್ಚಿಯನ್. ರೆಡ್ಡಿ ಅನ್ನೋ ಹೆಸರನ್ನ ಇಟ್ಕೊಂಡು ಹಿಂದೂಗಳಿಗೆ ಮೋಸ ಮಾಡ್ತಾ ಇದ್ದಾನೆ ಅಂತ ಹೇಳಿ ಕಿಡಿಕಾರಿದ್ದಾರೆ. ಹಿಂದೂಗಳು ಎಚ್ಚೆತ್ತು ಜಾಗೃತಿ ಮೂಡಿಸುವಲ್ಲಿ ಅಂದ್ರೆ ಈ ದೇಶ ಕಳೆದುಕೊಳ್ಳಬೇಕಾಗತ್ತೆ ಜಾಗೃತಿ ಮೂಡಿಸಲಿಲ್ಲ ಅಂತ ಹೇಳಿ ಪ್ರತಾಪ್ ಸಿಂಹ ಹೇಳಿಕೆ ನೀಡಿದ್ದಾರೆ. ತಿರುಪತಿ ಲಡ್ಡು ತಯಾರಿಕೆಗೆ ದನದ ಕೊಬ್ಬು ಹಾಗೂ ಮೀನಿನ ಎಣ್ಣೆ ಬಳಕೆ ವಿಚಾರ ಸಂಬಂಧ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಅಧ್ಯಕ್ಷ ಕೆವೈ ನಂಜೇಗೌಡ ಪ್ರತಿಕ್ರಿಯಿಸಿದ್ದಾರೆ. ಕೆಎಂಎಫ್ನಿಂದ ತುಪ್ಪ ರವಾನೆ ನಿಂತಾಗ ಲಡ್ಡು ಪ್ರಸಾದ ರುಚಿ ಇಳಿಕೆಯಾಗಿತ್ತು. ಲಡ್ಡು ಪ್ರಸಾದದಲ್ಲಿ ಕೊಬ್ಬು ಎಣ್ಣೆ ಬಳಕೆಯಿಂದ ಭಕ್ತರ ಭಾವನೆಗಳಿಗೆ ಧಕ್ಕೆಯಾಗಿದೆ ಅಂತ ಅಂದ್ರು. ಈಗಾಗಲೇ ಕೆಎಂಎಫ್ನಿಂದ ನಂದಿನಿ ತುಪ್ಪ ರವಾನೆ ಆರಂಭವಾಗಿದೆ. ನಂದಿನಿ ತುಪ್ಪ ರವಾನೆಯಾಗುವ ಸಮಯದಲ್ಲಿ ಇಂತಹ ಆರೋಪ ಕೇಳಿಬಂದಿಲ್ಲ ಅಂತ ಹೇಳಿದರು. ನಮ್ಮ ಕೆಎಂಎಫ್ ಇಂದ ನಂದಿನಿ ತುಪ್ಪವನ್ನು ನಾವು ಕೊಡ್ತಾ ಇದ್ದೀವಿ. ಮೊದಲು ಅದನ್ನು ನಿಲ್ಲಿಸಿದ ಮೇಲೆ ಇದೆಲ್ಲ ಇಶ್ಯೂಸ್ ಬಂದಿದೆ. ಅದನ್ನು ನಾವು ಈ ಇಶ್ಯೂನಲ್ಲಿ ನಾವು ನಂದಿನಿ ತುಪ್ಪ ಏನಿತ್ತು ಅದು ಕೊಡ್ತಾ ಇರಲಿಲ್ಲ. ನಾವು ಈಗ ಮತ್ತೆ ಪ್ರಾರಂಭ ಮಾಡಿದ್ದೀವಿ ನಂದಿನಿ ತುಪ್ಪ. ಮತ್ತು ಈಗಾಗಲೇ ನಂದಿನಿ ತುಪ್ಪ ಕೊಟ್ಟಾದ ಮೇಲೆ ಆ ಲಾಡು ತುಂಬ ಒಳ್ಳೆ ಟೇಸ್ಟ್ ಇದೆ ನಂದಿನಿ ತುಪ್ಪ ಬಂದ ಮೇಲೆ ಅಂತೇಳಿ ಈಗಾಗಲೇ ಟಾಕ್ ಜನಗಳ ಅಭಿಪ್ರಾಯ ಶುರುವಾಗಿದೆ. ಆದರೆ ಹಿಂದೆ ಆ ಲಾಡು ಟೇಸ್ಟ್ ಇರಲಿಲ್ಲ. ನಂದಿನಿ ತುಪ್ಪ ಯಾವಾಗ ತಗೊಳ್ಳಿಲ್ಲ ತಿರುಪ್ತಿಯವರು, ಆ ಲಾಡು ಟೇಸ್ಟ್ ಇಲ್ಲ, ಆ ಟೇಸ್ಟ್ ಬರ್ತಾ ಇಲ್ಲ ಅಂತೇಳಿ ಹೇಳ್ತಾ ಇದ್ದು ನಾನು ಕೇಳ್ತಾ ಇದ್ದೆ. ಈಗ ಮತ್ತೆ ನಮ್ಮ ನಂದಿನಿ ತುಪ್ಪ ತಗೊಂಡ ಮೇಲೆ ಇವತ್ತು ಒಳ್ಳೆ ಟೇಸ್ಟ್ ಇದೆ ಅಂತೇಳಿ ಕೇಳ್ತಾ ಇರೋದು ತುಂಬ ಸಂತೋಷ. ನಮ್ಮ ಕೆಎಂಎಫ್ ಇಂದ ನಂದಿನಿ ತುಪ್ಪವನ್ನು ನಾವು ಕೊಡ್ತಾ ಇದ್ದೀವಿ ಮೊದಲು. ತಿರುಪತಿ ಲಡ್ಡು ವಿವಾದದ ಮಧ್ಯೆ ಕೋಲಾರದ ತುಪ್ಪಕ್ಕೆ ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಿಂದ ಬೇಡಿಕೆ ಬಂದಿದೆ. 4 ವರ್ಷಗಳ ಹಿಂದೆ ನಿಲ್ಲಿಸಿದ ತುಪ್ಪಗೆ ಮತ್ತೊಮ್ಮೆ ಹೊಸ ಸರ್ಕಾರ ಒಪ್ಪಂದವನ್ನ ಮಾಡಿಕೊಂಡಿದೆ. ಪ್ರತಿ ತಿಂಗಳು 4,000 ಟನ್ ತುಪ್ಪ ಕಳುಹಿಸುವುದಕ್ಕೆ ಒಪ್ಪಂದವನ್ನ ಮಾಡಿಕೊಂಡಿದೆ. ಇದರಿಂದ ಮತ್ತೊಮ್ಮೆ ತಿರುಪತಿಯ ಲಡ್ಡುವಿನ ಗತ ವೈಭವವನ್ನ ತರೋದಕ್ಕೆ ಚಿನ್ನದ ನಾಡಿನ ತುಪ್ಪ ಸಜ್ಜಾಗಿದೆ. ಕೊಲೆ ಆರೋಪಿ ನಟ ದರ್ಶನ್ ಬೇಲ್ ಅರ್ಜಿ ವಿಚಾರಣೆ ನಾಳೆ ಕೋರ್ಟ್ನಲ್ಲಿ ನಡೆಯಲಿದೆ. ಇದರಿಂದ ದಾಸನಿಗೆ ಫುಲ್ ಟೆನ್ಷನ್ ಶುರುವಾಗಿದೆ. 2 ಬಾರಿ ವಕೀಲರು ಹಾಗೂ ಪತ್ನಿ ಜೊತೆ ದರ್ಶನ್ ಮಾತನಾಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಪ್ರಿಸನ್ ಕಾಲ್ ಸಿಸ್ಟಮ್ ಮೂಲಕ ಕರೆ ಮಾಡಿ ಮಾತನಾಡಿದ್ದಾರೆ. ನಾಳೆಯೇ ಬೇಲ್ ಸಿಗಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಿದ್ದರೂ ಏನಾಗುತ್ತೆ ಎನ್ನುವ ದುಗುಡ ದರ್ಶನ್ಗೆ ಶುರುವಾಗಿದೆ. ಸಂಕಷ್ಟ ನಿವಾರಣೆಗೆ ಕಾಟೇರ ಕಳೆದ 4-5 ದಿನದಿಂದ ಹನುಮಾನ್ ಚಾಲೀಸ್ ಪಠಣೆಯನ್ನ ಮಾಡ್ತಾ ಇದ್ದಾರೆ ಎನ್ನಲಾಗ್ತಾ ಇದೆ.